ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಒಂದಾಗೋ ಕಾಲ ಹತ್ರ ಬರ್ತಿದ್ರೆ ಇವರಿಬ್ಬರನ್ನ ದೂರ ಮಾಡೋದಕ್ಕೆ ಆ ಕಡೆ ಬೃಂದ ಮತ್ತೆ ವಂದನ ಏನೆಲ್ಲ ಪ್ಲಾನ್ ಮಾಡ್ಬೋದು, ಎಲ್ಲ ರೀತಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು ಅಂತದ್ದು ಅದ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾರೆ. ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡು ಅತ್ತ ಕಡೆ ಕೋರ್ಟಿನ ಒಂದು ಕೀಸ್ ಮತ್ತೆ ಶುರು ಆಗ್ತದೆ, ಕೋರ್ಟ್ ರೂಮ್ ಕತೆ ಶುರು ಆಗ್ತದೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲ ನಿಜವಾಗ್ಲೂ ಕೂಡ ಭಾರ್ಗವಿ ಅರ್ಜುನನ್ನ ಪ್ರೀತಿ ಮಾಡ್ತಿದ್ದಾಳೆ. ಎಷ್ಟು ಮಟ್ಟಿಗೆ ಅಂದ್ರೆ ತುಂಬಾ ಹಚ್ಕೋತದಾಳೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈತ ಕಡೆ ಸಂಧ್ಯಾನು ಕೂಡ ಅರ್ಜುನ್ ಹೇಗೆ ಎಂತೂ ನಿನಗೇನು ಅನ್ಸುತ್ತೆ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾಳೆ. ಆಗ ಸಂಧ್ಯಾ ಅಂತೂ ಅರ್ಜುನ್ ಬಗ್ಗೆ ತುಂಬಾನೇ ಅಭಿಮಾನ ವ್ಯಕ್ತಪಡಿಸ್ತಾರೆ. ಅರ್ಜುನ್ ಅಣ್ಣ ಹಾಗೆ ಹೀಗೆ ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ದೆ ಭಾರ್ಗವಿಗೆ ಅನ್ಸುತ್ತೆ, ಏನಪ್ಪಾ ಇದು ಅರ್ಜುನ್ ನನ್ನ ಮುಖಾಂತರ ಸಂಧ್ಯಾಗೆ ಪರಿಚಯ ಆಗಿದ್ದು, ಬಟ್ ಅವಳು ಮಾತಾಡ್ತಿರೋದು ನೋಡಿದ್ರೆ ವೈಯಕ್ತಿಕವಾಗಿ ಅವಳಿಗೆ ಏನೋ ಗೊತ್ತಿದೆ ಅನ್ನೋ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಅದೇ ಪ್ರಶ್ನೆಯನ್ನ ಮುಂದಿಡ್ತಾರೆ ಭಾರ್ಗವಿ ಸಂಧ್ಯಾ ಮುಂದೆ. ಆಗ ಸಂಧ್ಯಾ ಅದು ಹಾಗಲ್ಲ, ನಾನು ನೋಡ್ದೆ ಅಲ್ವಾ ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ, ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಜಾರ್ಕೊಂಡ್ಬಿಡ್ತಾಳೆ ಸಂಧ್ಯಾ. ತನಗೆ ಯಾವುದೇ ಕಾರಣಕ್ಕೂ ಅರ್ಜುನ್ ಗೊತ್ತಿದ್ದಾನೆ ಅನ್ನೋ ರೀತಿ ನಡ್ಕೊಳ್ಳೋದಿಲ್ಲ ಸಂಧ್ಯಾ. ಇದು ಎಲ್ಲದರ ನಡುವೆ ಅಲ್ಲಿಗೆ ಜೀವ ಎಂಟ್ರಿ ಕೊಡ್ತಾರೆ. ಜೀವ ಎಂಟ್ರಿ ಕೊಟ್ಟಿದ್ದೆ, ನನ್ನನ್ನು ಯಾಕೆ ಮೇಡಮ್ ನೀವು ನೆನ್ನೆ ಕರೀಲಿಲ್ಲ ಅಂದಾಗ ನಾನು ವಿಕ್ಕಿ ಬಾಯಿಂದ ಸತ್ಯನ ಬಾಯಿ ಬಿಡಿಸ್ಬೇಕಾಗಿತ್ತು, ಹಾಗಾಗಿ ಕರೀಲಿಲ್ಲ. ನಿಮ್ಮನ್ನ ನಾಳಿದ್ದು ಕರಿತೀನಿ, ಅದರ ನಡುವೆ JP ಪಾಟೀಲ್ ಸರ್ 2 ದಿನದಲ್ಲಿ ಏನಾದರೂ ಕಿತಾಪತಿ ಮಾಡ್ತಾರೆ, ಅವಾಗ ನಿಮ್ಮನ್ನ ಕರೀತೀನಿ, ಅವಾಗ ಒಂದು ಸಾಕ್ಷಿ ಹೇಳಿ, ಯಾವುದೇ ಕಾರಣಕ್ಕೂ ವಿಕ್ಕಿ ಕಣ್ಗೆ ಕಾಣಿಸ್ಕೊಂಬೇಡಿ ಅಂತ ಹೇಳ್ಬಿಡ್ತಾರೆ. ನಂತರ ಅರ್ಜುನ್ ಅಲ್ಲಿಗೆ ಎಂಟ್ರಿ ಆಗುತ್ತೆ. ಅರ್ಜುನ್ ನೋಡಿದ್ದೆ ಒಂದು ಕ್ಷಣ ಎದೆ ಡಬ್ಬನ್ ಬಿಡುತ್ತೆ ಈ ಕಡೆ ಜೀವನ್ಗೆ, ಯಾಕಂದ್ರೆ ಗೊತ್ತು JP ಪಾಟೀಲ್ ಮಗ ಅಂತ ಜೀವನ್ಗೆ. ಬಟ್ ಅದನ್ನ ಮುಚ್ಚಿಡ್ತಾರೆ ಇಲ್ಲಿ ಸಂಧ್ಯಾ ಮತ್ತೆ ಅರ್ಜುನ ಭಾರ್ಗವಿ ಮುಂದೆ. JP ಪಾಟೀಲ್ ಮಗ ಅನ್ನೋ ವಿಷಯವನ್ನ ಜೀವನ ಹೇಳ್ತಿರುವ ಹಾಗೆ ತಡೀತಾರೆ. ತದನಂತರ ಭಾರ್ಗವಿ ಹೋಗಿದ್ದೆ ಇಲ್ಲಿ ಸಂಧ್ಯಾ, ಹೌದು ಅಣ್ಣ JP ಪಾಟೀಲ್ ಅವ್ರ ಮಗನೇ ಅರ್ಜುನ್, ಬಟ್ ಅವ್ರು ನಮ್ಮ ಜೊತೆ ನಿಂತು ಸಹಾಯ ಮಾಡ್ತಿದ್ದಾರೆ, ಅಕ್ಕಂಗೆ ಗೊತ್ತಿಲ್ಲ ಅವರು JP ಪಾಟೀಲ್ ಮಗ ಅನ್ನೋದು ಅಂತ ಹೇಳಿ ಹೋಗ್ತಾಳೆ. ತದನಂತರ ಅರ್ಜುನ್ ಜೀವನ್ ಹತ್ರ ಬಂದಿದ್ದ, ನೋಡು ಜೀವನ್ ನೀನು ಬೇರೆ ಕಡೆ ಇದ್ರೆ ಖಂಡಿತವಾಗ್ಲೂ ವಿಕ್ಕಿ ಕಡೆಯವ್ರು ನಿನ್ನನ್ನು ಹುಡುಕ್ತಾರೆ, ಹಾಗಾಗಿ ನೀನು ವಿಕ್ಕಿ ಜೊತೆನೇ ಇದ್ಬಿಡು, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು, ನಾನು ವಿಕ್ಕಿ ಜೊತೆ ಇರೋದಾ ಅಂತ ಜೀವನ ಹೇಳಿದಕ್ಕೆ, ಹೌದು ನೀನು ಅವ್ನ ಫ್ರೆಂಡು, ಹಾಗಾಗಿ ನೀನೇನಾದರೂ ಭಾರ್ಗವಿ ಜೊತೆ ಕೈ ಜೋಡಿಸಿದ್ಯಾ ಅಂತ ಗೊತ್ತಾದರೆ ಖಂಡಿತ ಅವನಂತೂ ನಿನ್ನನ್ನು ಉಳಿಸೋದಿಲ್ಲ. ಬಟ್ ನೀನು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ನೀನು ಅವನ ಹತ್ರ ಹೋಗಿರು ಅಂತ ಹೇಳಿ ಅರ್ಜುನ್ ಹೇಳ್ಕೊಡ್ತಾರೆ. ಹಾಗಾಗಿ ಜೀವನ್ ಕೂಡ ವಿಕ್ಕಿ ಬಳಿಗೆ ಹೋಗ್ತಿದ್ದಾರೆ. ಆ ಕಡೆ ವಿಕ್ಕಿ ಜೀವನ್ ಎಲ್ಲಿ ಹೋದ ಅಂತ ಹುಡ್ಕೋದಕ್ಕೆ ಸರಿಯಾಗಿ ಜೀವನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಲ್ಲಿ ಹೋಗಿದೆ ಜೀವನ್, ನೀನು ಕಾಣಿಸ್ಲೇ ಇಲ್ವಲ್ಲ, ಫೋನ್ಗೂ ಸಿಕ್ಕಿಲ್ವಲ್ಲ ಅಂದಾಗ ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಹಾಗಾಗಿ ಹೋಗಿದ್ದೆ, ಅಪ್ಪ ಅಮ್ಮಂಗೂ ಹುಷಾರಿಲ್ಲ, ಊರಿಗೆ ಹೋಗಿದ್ದಲ್ವಾ, ಹಾಗಾಗಿ ಫೋನ್ ಕೂಡ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ. ಇದನ್ನು ವಿಕ್ಕಿಗೆ ನಂಬೋಕೆ ಆಗ್ತಿಲ್ಲ, ಹಾಗಾಗಿ ಜೀವನ್ ಕಥೆನೇ ಮುಗಿಸ್ಬೇಕು ಅಂತ ಮುಂದಾಗಿದ್ದಾರೆ. ಬಟ್ ಅಷ್ಟರಲ್ಲಿ ಇನ್ನೊಬ್ಬ ಫ್ರೆಂಡ್ ಜೀವನ್ ತಂಗಿ ಕಾಲ್ ಮಾಡ್ತಾರೆ, ಜೀವನ್ ಬಂದಿಲ್ವಲ್ಲ, ಎಲ್ಲಿ ಹೋದ, ಅವ್ನು ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳ್ತಾನೆ ಅವನು ಅವ್ರ ತಂಗಿ ಹತ್ರ. ಆಗ ತಂಗಿ ಅದು ಅಪ್ಪ ಅಮ್ಮಂಗೆ ಹುಷಾರಿರಲಿಲ್ಲ, ಹಾಗಾಗಿ ಅಣ್ಣ ಊರಿಗೆ ಹೋಗಿದ್ದ, ಇವಾಗ ವಿಕ್ಕಿ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಹೊರಟ್ನಲ್ಲ, ಬರ್ಬೋದು ಇನ್ನೊಂದು ಸ್ವಲ್ಪದ್ರಲ್ಲಿ ಅಂತ ಹೇಳ್ತಾಳೆ. ಹಾಗಾಗಿ ಜೀವನ್ ಹೇಳ್ತಿರೋದು ಸತ್ಯ ಅಂತ ವಿಕ್ಕಿ ಕೂಡ ಭಾವಿಸ್ತಾನೆ. ಹಾಗಾಗಿ ಮುಗಿಸೋಕೆ ಮುಂದಾಗಿದ್ದಂಥ ವಿಕ್ಕಿ, ಜೀವನ್ ನನಗೆ ಕ್ಷಮಿಸ್ಬಿಡು, ನಿಜವಾಗ್ಲೂ ನೀನು ನನ್ನ ಫ್ರೆಂಡ್ ಅಂತ ಆದರೂ ಕೂಡ ನನ್ನ ವಿರುದ್ಧ ನಿಂತಿದ್ಯಾ, ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ, ಇನ್ನು ಸ್ವಲ್ಪ ಹೊತ್ತು ನೀನು ಕತೆನೇ ಮುಗಿಸ್ಬಿಡ್ತಿದ್ದೆ ನಾನು ತಪ್ಪು ತಿಳ್ಕೊಂಡು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ವಿಕ್ಕಿ ನೀನು, ನಾನು ಯಾಕೆ ಭಾರ್ಗವಿ ಜೊತೆ ಸಿಲ್ಲಿ, ನಾನು ಯಾವತ್ತಿದ್ರು ನನ್ನ ಫ್ರೆಂಡ್ ವಿಕ್ಕಿ ಬರಾನೆ ಅಂತ ಹೇಳಿ ಜೀವನ್ ಹೇಳ್ತಾರೆ. ಬಟ್ ಇಲ್ಲಿ ಜೀವನ್ ತುಂಬ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ವಿಕ್ಕಿ ಬಳಿ, ಬಟ್ ವಿಕ್ಕಿ ಕೂಡ ಜೀವನ ತುಂಬ ಚಂದ ನಂಬ್ತಿದ್ದಾರೆ. ಅತ್ತ ಕಡೆ ರೀತು ಅಂತೂ ನಿಜವಾಗ್ಲೂ ಆಕೆಗೆ ನೆಮ್ಮದಿಲ್ಲ. ವಿಕ್ಕಿನ ಮದುವೆ ಆಗಬೇಕು ಅಂದರೆ ಕೇಸ್ ಮುಗಿಬೇಕು, ಬಟ್ ಕೇಸ್ ಮುಗಿಬೇಕು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಈ ಸಂಧ್ಯಾಯಿಂದನೇ ಇದೆಲ್ಲ ಆಗ್ತಿರೋದು, ಸಂಧ್ಯಾನೇ ಸತ್ತು ಹೋಗ್ಬಿಟ್ರೆ ಅಂತ, ಸಂಧ್ಯಾ ಸತ್ತು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ರೀತು. ಈ ಕಡೆ ವಿಕ್ಕಿ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದಾನೆ, ಈ ಕೇಸ್ ಎಲ್ಲ ನಡೀತಾ ಇದೆ, ಕೇಸ್ ಮುಗಿಬೇಕು ಅಂದರೆ ಸಂಧ್ಯಾ ಕಥೆನೇ ಮುಗಿಬೇಕು ಅಂತ ಆತ ಕೂಡ ಯೋಚನೆ ಮಾಡ್ತಿದ್ದಾನೆ. ಅತ್ತ ಕಡೆ ಬೃಂದಾಗೆ ಬ್ರೋಕರ್ ಬಂದಿದ್ದೆ, ಇಲ್ಲ ಮೇಡಮ್ ನಾನು ಹೋಗಿದ್ದೆ ಭಾರ್ಗವಿನ ಮದುವೆ ಆಗೋಕೆ, ಅವರಪ್ಪ ಅಮ್ಮ ಒಪ್ಕೊಳ್ಳಿಲ್ಲ, ನನ್ನೇ ಹೊರಗಡೆ ದೂಡ್ಬಿಟ್ರು, ನನಗೆ ಯಾಕೋ ಆ ಹುಡುಗಿ ಯಾರನ್ನು ಪ್ರೀತಿ ಮಾಡ್ತಿರ್ಬೇಕು ಅಂತ ಅನಿಸುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬೃಂದ ಅದನ್ನು ಅರ್ಜುನ್ ಹತ್ರ ತಿಳ್ಕೊಳ್ಳೋಣ ಅಂತ ಪ್ರಯತ್ನಕ್ಕೆ ಮುಂದಾಗ್ತಾಳೆ.
ಅರ್ಜುನ ಬರ್ತದಾಗೆ ಅರ್ಜುನ ಸಾರಿ ಅವತ್ತು ವಂದನಾ ಪರ ನಿಂತು ಮಾವನಿಗೋಸ್ಕರ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ಪ್ರೀತಿ ವಿಷಯ ಏನಾಯಿತು ಅಂತ ಕೇಳಿದಾಗ ನನ್ನ ಪ್ರೀತಿ ವಿಷಯನ ನನ್ನ ಟಗರು ಪುಟ್ಟಿ ನನಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತಾರೆ. ನೀನು ಒಪ್ಕೊಂಡ್ಬಿಟ್ಯಾ ಅಂತ ಬೃಂದ ಕೇಳಿದ್ದಕ್ಕೆ ಇಲ್ಲ ಒಪ್ಕೊಂಡಿಲ್ಲ, ಟೈಮ್ ತೊಗೊಂಡಿದ್ದೀನಿ ಅಂತ ಅರ್ಜುನ್ ಹೇಳಿದಾಗ ಒಪ್ಕೋಬೇಡ ಅರ್ಜುನ್, ಆಕೆ ಸರಿ ಇಲ್ಲ, ಕ್ಷಣಕ್ಕೂ ಚೇಂಜ್ ಆಗಿರ್ತಾಳೆ ಅಂತ ಹೇಳಿದಾಗ ನೀವು ನನ್ನ ಟಗರು ಪುಟ್ಟಿ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡಿ, ಯಾವತ್ತಿದ್ರೂ ನನ್ನ ಟಗರು ಪುಟ್ಟಿನೇ ನನ್ನ ಬದುಕಲ್ಲಿ ಇರೋದು ಅಂತ ಹೇಳಿ ಹೋಗ್ಬಿಡ್ತಾರೆ. ಈ ಕಡೆ ಭಾರ್ಗವಿ ಇಷ್ಟೆಲ್ಲ ಮುಂದುವರೆದಿದ್ದಾಳೆ, ನ್ಯಾಯ ನೀತಿ ಧರ್ಮ ಪ್ರೀತಿನಿ ಅದು ಇದು ಬೇಡವೇ ಬೇಡ ಅಂತಿದ್ದವಳು ಈ ರೀತಿಯಾಗಿ ಅರ್ಜುನ್ ಜೊತೆ ತಿರುಗ್ತಿದ್ದಾಳೆ, ಅರ್ಜುನ್ಗೆ ಪ್ರಪೋಸ್ ಮಾಡಿದಾಳ, ಇಲ್ಲ ಯಾವುದೇ ಕಾರಣಕ್ಕೂ ಇವರಿಬ್ರು ಒಂದಾಗಬಾರ್ದು ಅಂತ ಹೇಳಿ ಬೃಂದ ಕೂಡ ಯೋಚನೆ ಮಾಡ್ತಿದ್ದಾಳೆ. ಇತ್ತಗಣ ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿ ಇಬ್ಬರು ಕೂಡ ಮದುವೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಯಾವ ಸೀರೆ ಪರ್ಚೇಸ್ ಮಾಡೋದು, ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಾ, ಅದಕ್ಕಿಂತ ಬೊಟ್ಟಿಗೆ ಅವ್ರನ್ನ ಕರೆದು ಡಿಸೈನ್ ಮಾಡಿಸೋದಾ, ಅದು ಇದು ಅಂತೆಲ್ಲ ಕೂಡ ಯೋಚನೆ ಮಾಡ್ತಿದ್ದಾರೆ. ಅದೇ ಟೈಮ್ಗೆ ಸರಿಯಾಗಿ ವಂದನಾ ಅಲ್ಲಿಗೆ ಬರ್ತಾಳೆ. ವಂದನಾ ಬರ್ತಿದ್ದಾಗೆ ಏನೋ ಒಂದು ಮತ್ತೆ ತೊಗೊಂಡು ಬಂದಿದ್ದಾಳೆ ಅಂತ ಅವರಿಬ್ರಿಗೆ ಕೂಡ ಗೊತ್ತಾಗುತ್ತೆ. ಭಾಮ ವಂದನಾ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಅರ್ಜುನ್ ಮದುವೆ ಆಗಲ್ವಾ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ರೆ, ಯಾಕೆ ಮದುವೆ ಆಗಲ್ಲ, ಕೀಸ್ ಮುಗಿತಿದ್ದಾಗೆ ನಿಮ್ಮಿಬ್ರು ಮದುವೆ ಅಂತ ಹೇಳ್ತಾರೆ. ಅವರಿಬ್ರು ಇಲ್ಲ ನನ್ನ ಅರ್ಜುನ್ ಮದುವೆ ಇವತ್ತೇ ಆಗಬೇಕು, ಈಗಲೇ ಆಗಬೇಕು ಅಂತಿದ್ರೆ ಏನು ಮಾತಾಡ್ತಿದ್ಯಾ ನೀನು ವಂದನಾ ಅಂತ ಕೇಳ್ತಾರೆ. ಹೌದು ನಿಮ್ಗೆ ಗೊತ್ತಿದ್ಯಾ ಅರ್ಜುನ್ ಪ್ರೀತಿ ಮಾಡ್ತಿರೋದು ಯಾರನ್ನ ಅಂತ ಹೇಳಿ ವಂದನೆ ಹೇಳೋಕೆ ಮುಂದಾಗ್ತಾಳೆ. ಬಟ್ ಅಷ್ಟರಲ್ಲಿ ಬೃಂದ ಬಂದು ತಡಿತಾಳೆ. ಏನು ಮಾತಾಡ್ತಿದ್ಯಾ ವಂದನೆ, ಯಾಕೆ ಇಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ಯಾ, ನಿನ್ನ ಅರ್ಜುನ್ ಮದುವೆ ಆಗೇ ಆಗತ್ತೆ ಅಂತ ಹೇಳ್ತಿದ್ರೆ ಇಲ್ಲ ನಾನು ಸತ್ಯ ಹೇಳಲೇಬೇಕು, ಯಾರನ್ನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಲೇಬೇಕು ಎಲ್ರಿಗೂ ಕೂಡ ಅಂತ ವಂದನಾ ಹೇಳಿದಾಗ ಇಲ್ಲಿ ವೃಂದ ಕರೆದುಕೊಂಡು ಹೋಗ್ಬಿಡ್ತಾಳೆ ವಂದನಾನ. ಈ ಕಡೆ ಸಾಕ್ಷಿ ಏನಕ್ಕ ಇದು, ಅವಳು ಹೋಗಿ ಚಾಡಿ ಹೇಳಿಬಿಟ್ಟೆ ವಂದನಾ ಹತ್ರ ಏನು ಮಾಡೋದು ಅಂತ ಕೇಳಿದಾಗ ಇಲ್ಲ ಅವಳು ಚಾಡಿ ಹೇಳಲ್ಲ, ಈ ರೀತಿ ಕೋಪ ಮಾಡ್ಕೊಂಡು ಅವ್ರನ್ನ ಹೇಗೆ ತನ್ನ ದಾರಿ ಕರ್ಕೋಬೇಕು ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತದೆ. ಬೃಂದ ಕೆಲಸ ಮಾಡ್ತಾಳೆ ಬಿಡು ಅಂತ ಹೇಳ್ತಾಳೆ. ಈ ಕಡೆ ವಂದನಾನ ಬೃಂದ ವಿಶ್ವಾಸಕ್ಕೆ ತಗೋತಾಳೆ. ನೋಡು ನೀನು ಯಾಕೆ ಸತ್ಯ ಹೇಳೋಕೆ ಮುಂದಾಗ್ತಿದ್ಯಾ ಹುಡುಗಿ ಯಾರು ಅಂತ, ದಯವಿಟ್ಟು ಆ ಸತ್ಯ ಹೇಳ್ಬೇಡ ನಿಂಗೆ ತೊಂದರೆ ಆಗತ್ತೆ ಅಂತ ಬೃಂದ ಹೇಳಿದಾಗ ಯಾಕಕ್ಕ ಭಾರ್ಗವಿ ನಿಮ್ಮ ತಂಗಿ ಅನ್ನೋ ಕಾರಣಕ್ಕೆ ಹೇಳ್ಬಾರ್ದ ಅಂತ ವಂದನಾ ಕೇಳಿದಾಗ ಏನು ತಂಗಿನ, ಅವಳು ನನ್ನ ಶತ್ರು, ಯಾವ ತಂಗಿ ಅವಳು, ನಿಜವಾಗ್ಲೂ ನಿನ್ಗಿಂತ ಹೆಚ್ಚಾಗಿ ನಾನು ಅವಳು ಮತ್ತು ಅರ್ಜುನ್ ಒಂದಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾವತ್ತಿದ್ರೂ ನೀನೇ ಅರ್ಜುನ್ ಬದುಕಲ್ಲಿ ಬರಬೇಕಾಗಿರೋದು, ಅದಕ್ಕೆ ನನ್ನ ಪೂರ್ಣ ಸಪೋರ್ಟ್ ನಿನಗಿದೆ. ನಾವಿಬ್ಬರು ಸೇರಿಕೊಂಡು ಅವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಒಂದಾಗದಿರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಹತ್ತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ದಿನೇ ದಿನೇ ಹತ್ರ ಆಗ್ತಿದ್ದಾರೆ. ಆ ಕಡೆ ಭಾರ್ಗವಿ ತನ್ನ ಗಂಡ ಹೇಗಿರಬೇಕು ಅಂದರೆ ತನ್ನ ಹೆಂಡತಿ ಹೀಗಿರಬೇಕು, ನಾನು ನನ್ನ ಹೆಂಡತಿ ಜೊತೆ ಹೀಗಿರ್ತೀನಿ, ಅವ್ರಿಗೆ ಮನೆಯಲ್ಲಿ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಿ, ನಾನು ಸಾಂಬಾರು ಮಾಡ್ತೀನಿ, ಬಟ್ಟೆ ಹೋಗಿರ್ತೀನಿ, ಅವ್ರ ತಂದೆ ಅವಳನ್ನು ಎಷ್ಟು ಚೆಂದ ನೋಡಿಕೊಂಡ್ರು ಅದಕ್ಕಿಂತ ಜಾಸ್ತಿ ಚೆಂದ ನೋಡ್ಕೋತೀನಿ, ಇಷ್ಟು ಸಾಕಲ್ವಾ ಮೇಡಮ್ ನನ್ನ ಹುಡುಗಿನ ನೋಡ್ಕೊಳ್ಳೋ ಅಂತ ಹುಡುಗ ನನ್ನಂಥವನಾಗಿದ್ರೆ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿಗೆ ಒಂದು ತಕ್ಷಣ ಪೆಚ್ಚು ಅನಿಸುತ್ತೆ. ಯಾಕಂದರೆ ಅರ್ಜುನ್ ಬೇರೆ ಹುಡುಗಿನ ನಾನು ಮದುವೆ ಆಗ್ತೀನಿ ಅನ್ನೋ ರೀತಿಲಿ ಮಾತಾಡ್ತಾರೆ. ಬೇಕು ಅಂತಾನೆ ಅರ್ಜುನ್ ಆ ರೀತಿ ಭಾರ್ಗವಿ ಕಾಲು ಎಳಿತಿದ್ದಾರೆ. ಈ ಕಡೆ ಅರ್ಜುನ್ಗೆ ತುಂಬ ಚೆನ್ನಾಗಿ ಗೊತ್ತು ಭಾರ್ಗವಿಗೆ ಉರ್ದು ಹೋಗ್ತದೆ ಅಂತ, ಆದರೂ ಕೂಡ ಬೇಕು ಅಂತಾನೆ ಉರಿಸ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಏನೋ ಕ್ಲೋಸ್ ಆಗ್ತಿದ್ದಾರೆ. ಬಟ್ 2 ದಿನ ಆದ ನಂತರ ಕೋರ್ಟ್ ರೂಮ್ ಮತ್ತೆ ಶುರುವಾಗ್ತದೆ. ಅಲ್ಲಿ JP ಪಾಟೀಲ್ ಇನ್ಯಾವುದೋ ರಣತಂತ್ರವನ್ನು ರೂಪಿಸಿ ವಿಕ್ಕಿನ ಕಾಪಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಅದಕ್ಕೆ ಪ್ರತಿ ತಂತ್ರವನ್ನು ರೂಪಿಸಿದಂಥ ಭಾರ್ಗವಿ JP ಪಾಟೀಲ್ಗೆ ಟಕ್ಕರ್ ಕೊಟ್ಟು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟು ಪ್ರತ್ಯಕ್ಷ ಸಾಕ್ಷಿಯನ್ನ ತಂದು ಜೀವನ್ ಮುಖಾಂತರ ವಿಕ್ಕಿಗೆ ಶಿಕ್ಷೆ ಕೊಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೇಚ್ ಮಾಡೋದನ್ನು ಮರಿಬೇಡಿ.